ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ರೀಡಾಪಟುವಿಗೆ ಬೇಕಿದೆ ಸೂರು ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಟಿವಿ9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಕ್ರೀಡಾಪಟುವಿಗೆ ಫ್ಲಾಟ್ ಮಂಜೂರಾಗಿದೆ. ವಿಶೇಷ ಚೇತನ ಕ್ರೀಡಾಪಟು ಪ್ರಸಾದ್ ಅವರ ಕುಟುಂಬಕ್ಕೆ ಫ್ಲಾಟ್ ಅನ್ನ ಮಂಜೂರು ಮಾಡಲಾಗಿದೆ. ಬಿದರಹಳ್ಳಿ ಎ ಬ್ಲಾಕ್ನ 601ನೇ ಸಂಖ್ಯೆಯ ಫ್ಲಾಟ್ ಹಂಚಿಕೆ. ಪ್ರಸಾದ್ ತಂದೆ ರಾಮುಗೆ ಹಂಚಿಕೆ ಪತ್ರವನ್ನ ನೀಡಿದ್ದಾರೆ ಪರಶುರಾಮ್ ಅವರು ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ. ಶಾಸಕರ ಕೋಟಾದಡಿ ಪ್ರಸಾದ್ ಕುಟುಂಬಕ್ಕೆ ಫ್ಲಾಟ್ ಅನ್ನ ಮಂಜೂರು ಮಾಡಲಾಗಿದೆ. ಹಾಗಿದ್ರೆ ಟಿವಿ9 ವರದಿ ಪ್ರಸಾರವಾದ ಬೆನ್ನಲ್ಲೇ ವಿಶೇಷ ಚೇತನ ಕ್ರೀಡಾಪಟು ಕುಟುಂಬಕ್ಕೆ ಮನೆ ಸಿಕ್ಕಿದ್ದು ಹೇಗೆ, ವರದಿ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದರ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಟಿವಿ9ನಲ್ಲಿ ವರದಿ ವಿಶೇಷ ಚೇತನ ಕ್ರೀಡಾ ಸಾಧಕನಿಗೆ ಸೂರು. ಟಿವಿ9 ಅಂದ್ರೆ ಇಂಪ್ಯಾಕ್ಟ್, ಟಿವಿ9 ಅಂದ್ರೆ ಕನ್ನಡಿಗರ ನಂಬಿಕೆ. ಮುಖ್ಯಮಂತ್ರಿಗಳಿಂದಲೂ ಸನ್ಮಾನ, ಲೋಕಸಭೆ ವಿಪಕ್ಷ ನಾಯಕರಿಂದಲೂ ಶಹಬಾಷ್ ಗಿರಿ, ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಶಸ್ತಿಗಳ ಗರಿ. ಹೀಗೆ ಸಾಧನೆಗಳ ಶಿಖರವನ್ನೇ ಏರಿದ್ದ ಇವರು ಪ್ರಸಾದ್. ಬುದ್ಧಿಮಾಂದ್ಯ ಆಗಿರುವ ಪ್ರಸಾದ್ಗೆ ಅಂಗವೈಕಲ್ಯ ಅಡ್ಡಿಯಾಗಿಲ್ಲ. ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುವಾಗಿದ್ದ ಪ್ರಸಾದ್ ಭಾರತದ ಕೀರ್ತಿಯನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಿದ್ದರು. ಆದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಸರ್ಕಾರದಿಂದ ಒಂದೇ ಒಂದು ಸ್ವಂತ ಮನೆ ಸಿಕ್ಕಿರಲಿಲ್ಲ. ಎಂತ ವಿಚಿತ್ರ ನೋಡಿ. ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಇತ್ತೀಚೆಗಷ್ಟೇ ಸರ್ಕಾರ ಮಿಂಚಿನ ವೇಗದಲ್ಲಿ ಫ್ಲಾಟ್ಗಳನ್ನ ಕೊಡೋದಕ್ಕೆ ಮುಂದಾಗಿದೆ. ಆದ್ರೆ ವಿಶೇಷ ಸಾಧನೆ ಮಾಡಿದ ಇದೇ ಪ್ರಸಾದ್ ಅನ್ಯಾಯಕ್ಕೆ ತುತ್ತಾಗಿದ್ದಾರೆ. ಯಾಕಂದ್ರೆ ಪ್ರಸಾದ್ರ ಕುಟುಂಬ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆಗಾಗಿ 1 ಲಕ್ಷ ರೂಪಾಯಿ ಹಣ ಪಾವತಿಸಿತ್ತು. 5 ವರ್ಷಗಳು ಕಳೆದ್ರೂ ಸೂರು ಸಿಕ್ಕಿರಲಿಲ್ಲ. ಬಿದರಹಳ್ಳಿಯ ಬಿ ಬ್ಲಾಕ್ ಕಾಮಗಾರಿ ಮುಗಿಯದ ಹಿನ್ನೆಲೆ ಪ್ರಸಾದ್ ಕುಟುಂಬಕ್ಕೆ ಮನೆ ನೀಡದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ರು. ಪ್ರಸಾದ್ ತಂದೆ ರಾಮು ಬಟ್ಟೆ ವ್ಯಾಪಾರಿ, ತಾಯಿ ಗೃಹಿಣಿಯಾಗಿದ್ದು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ದೂಡ್ತಾ ಇದ್ರು. ಬಾಡಿಗೆ ಕಟ್ಟೋದಕ್ಕೆ ಹಣವಿಲ್ಲದೆ ಪರದಾಡ್ತಾ ಇದ್ರು. ಸರ್, ನಾನು ಡೆಲ್ಲಿ, ಪಂಜಾಬ್, ಹರಿಯಾಣ, ಚಂಡೀಗಢ, ಮಲೇಷಿಯಾ, ಆಮೇಲೆ ಅಮೇರಿಕಾ ಹೋಗಿ ಬಂದೆ. ಆಮೇಲೆ ಗೌರ್ಮೆಂಟ್ಲೇ ಯಾವುದಕ್ಕೆ ಕೆಲಸ ಇಲ್ಲ ನನಗೆ. ಮನೆ ತೊಂದರೆ ಆಗತ್ತೆ ಸರ್. ಇಲ್ಲಿ ಫಸ್ಟ್ 100 ಮೀಟರ್ ಟು 200 ಮೀಟರು ಬ್ಯಾಕ್ ಸೈಡ್ ಬಾಲು, ಹ್ಯಾಂಡ್ ಬಾಲು, ಸೈಕ್ಲಿಂಗು ಎಲ್ಲ ಮಾಡಕ್ಕೆ ಬಂದೆ. 5 ವರ್ಷದಿಂದ ಅಲೆದರೂ ಸಿಗದ ಮನೆ 12 ಗಂಟೆಯಲ್ಲಿ ಸಿಕ್ತು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫ್ಲಾಟ್ ಮಂಜೂರು. ಪ್ಯಾರಾಲಿಂಪಿಕ್ ಕ್ರೀಡಾ ಸಾಧಕ ಪ್ರಸಾದ್ ಕುಟುಂಬ ಮನೆಗಾಗಿ ಪರಿತಪಿಸ್ತಾ ಇದ್ದ ಬಗ್ಗೆ ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಟಿವಿ9 ಎಕ್ಸ್ಕ್ಲೂಸಿವ್ ವರದಿ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಸೋಷಿಯಲ್ ಡಿಸ್ಕಷನ್ ಕೂಡ ನಡೆದಿತ್ತು. ಸರ್ಕಾರದ ಕಣ್ತೆರೆಸೋದಕ್ಕೆ ದಿನವಿಡೀ ಸುದ್ದಿ ಬಿತ್ತರಿಸಿತ್ತು. ಇಲ್ಲಿ ತನಕ ಅವರಿಗೊಂದು ಸೂರು ಕೊಟ್ಟಿಲ್ಲ. ಸೂರು ಕೊಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಕೊನೆಗೂ ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವರದಿ ಪ್ರಸಾರವಾದ 12 ಗಂಟೆ ಒಳಗೆ ವಿಶೇಷ ಚೇತನ ಪ್ರಸಾದ್ರ ಕುಟುಂಬಕ್ಕೆ ಮನೆ ಭಾಗ್ಯ ದೊರಕಿದೆ. ಮಹದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ಕೋಟಾದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಫ್ಲಾಟ್ ಮಂಜೂರು ಮಾಡಿದ್ದಾರೆ. ಬಿದರಹಳ್ಳಿ ಎ ಬ್ಲಾಕ್ನ 601ನೇ ಸಂಖ್ಯೆ ಫ್ಲಾಟ್ ಹಂಚಿಕೆ ಮಾಡಿ ಹಕ್ಕುಪತ್ರ ವಿತರಿಸಿದ್ದಾರೆ. ವಿಶೇಷ ಅಂದ್ರೆ ರಾಮು ಅವರ ಸಹೋದರನಿಗೂ ಫ್ಲಾಟ್ ನೀಡಲಾಗಿದೆ. MLA ಹಾನರಬಲ್ MLA ಅವರಾದಂಥ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಗಮನಕ್ಕೆ ಈ ವಿಷಯ ತಂದಾಗ ಅವರು ತಕ್ಷಣಕ್ಕೆ ಸ್ಪಂದಿಸಿ ಆಯಿತು, ನಮ್ಮ ಕೋಟಾದಲ್ಲಿ ನಾನು ಕೊಡ್ತೀನಿ ಅಂತ ಒಪ್ಕೊಂಡು ಇವತ್ತೇ ಸೈನ್ ಮಾಡಿಕೊಟ್ರು. ಶ್ರೀ ಪ್ರಸಾದ್ ಏನಿದಾರಲ್ಲ, ಪ್ಯಾರಾ ಒಲಿಂಪಿಕ್ ಸ್ಪೆಷಲ್ ಕೋಟಾದಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ, ಭಾಳಷ್ಟು ಸಾಧನೆ ಮಾಡಿದ್ದಾರೆ. ಅವರಿಗೆ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಿಂದ 5 ವರ್ಷದಿಂದ ಮನೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಏನಾಗಿದೆ, ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ 1 ಬ್ಲಾಕ್ ರೆಡಿ ಆಗಿದೆ,
ಬಟ್ ಇವ್ರು ಅಪ್ಲೈ ಮಾಡಿರೋದು ರೆಡಿ ಆಗದೆ ಇರೋ ಬಿ ಬ್ಲಾಕಲ್ಲಿ. ಬಿ ಬ್ಲಾಕ್ ರೆಡಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಹಾಗಾಗಿ ಇವರು ತಮ್ಮ TV9ಗೆ ಈ ಸಂದರ್ಶನದಲ್ಲಿ ನಾನು ನೋಡಿದೆ ಈ ವಿಷಯ. ಅದಾದಮೇಲೆ ಇದನ್ನು ನಾವು ಗಮನಿಸಿ ಮಾನ್ಯ ಹಾನರಬಲ್ MLA ಅವ್ರ ಗಮನಕ್ಕೆ ತಂದು ಈ ಕೋಟಾದಲ್ಲಿ 2 ಹಂಚಿಕೆ ಪತ್ರ ಕೊಡ್ತಾ ಇದ್ದೀವಿ. ಶ್ರೀ ರಾಮು ಆರ್ ಅವರಿಗೆ, ಮತ್ತೊಂದು ಅವರ ಬ್ರದರ್ ಆದಂಥ ಶ್ರೀ ಆರ್ ಜಯರಾಮನ್ ಅವರಿಗೆ. 5 ವರ್ಷದಿಂದ ಮನೆ ಸಿಗದೆ ಹೈರಾಣಾಗಿದ್ದ ಪ್ರಸಾದ್ರ ಕುಟುಂಬಕ್ಕೆ TV9 ವರದಿ ಬೆನ್ನಲ್ಲೇ ಮನೆ ಮಂಜೂರಾಗಿದ್ದು ಅವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. TV9ಗೆ ಪ್ರಸಾದ ತಂದೆ ರಾಮು ಹೃದಯಪೂರ್ವಕ ಧನ್ಯವಾದ ಅರ್ಪಿಸಿದ್ದಾರೆ. ಸೊ ಏನು ಹೇಳ್ತೀರಿ ಸರ್? TV9 ಅವರಿಗೆ ಭಾಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಒಂದು ಎರಡನೇದು 5 ವರ್ಷ ತಿರುಗಿದ್ದೀನಿ ಸರ್ ಈ ಮನೆಗೋಸ್ಕರ. ಮನೆ ನನಗೆ ಸಿಗ್ತಾ ಇಲ್ಲ. ಇವತ್ತು 8 ಅವರ್ಸ್ನಲ್ಲಿ ನನಗೆ ಮನೆ ಸಿಕ್ಕಿದೆ. ನನ್ನ ಕೃತಜ್ಞತೆ TV9 ಅವರಿಗೆ ಖಂಡಿತ ಹೇಳಬೇಕು. ಅನ್ಯ ರಾಜ್ಯದವರು ಹೇಳಿದ್ರು ಅಂತ ರಾಜ್ಯ ಸರ್ಕಾರ ಕೋಗಿಲು ನಿರಾಶ್ರಿತರ ಬಗ್ಗೆ ಕಾಳಜಿ ವಹಿಸಿದೆ. ಆದರೆ ನಮ್ಮದೇ ಆಟಗಾರನ ಬಗ್ಗೆ ನಿರ್ಲಕ್ಷ್ಯ ವಹಿಸಿತ್ತು. TV9 ವರದಿ ಕ್ರೀಡಾಪಟುವಿಗೆ ಮನೆ ಸಿಗುವಂತೆ ಮಾಡಿದೆ. ಇದರೊಂದಿಗೆ TV9 ಅಂದ್ರೆ ಇಂಪ್ಯಾಕ್ಟ್, TV9 ಅಂದ್ರೆ ಕನ್ನಡಿಗರ ನಂಬಿಕೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, TV9. ಈತ ಸ್ಪೆಷಲ್ ವ್ಯಕ್ತಿ. ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಾರತದ ಧ್ವಜವನ್ನು ಹಾರಿಸಿ ಬಂದಿರುವಂಥ ವ್ಯಕ್ತಿ. 5 ವರ್ಷ ಅರ್ಜಿ ಸಲ್ಲಿಸಿ ಇಲ್ಲಿ ತನಕ ಆತನಿಗೆ ಮನೆ ಸಿಕ್ಕಿಲ್ಲ. TV9ನಲ್ಲಿ ಬೆಂಗಳೂರಿನ ಬಡ ಕುಟುಂಬವೊಂದರ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲ ಅರ್ಹತೆ ಇದೆ, ಯಾರು ಇವರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ನಮ್ಮ ಕಳಕಳಿ ಅಟೆಂಡ್ ಮಾಡ್ತೀನಿ. ನಮ್ಮ ಕ್ರೀಡಾಪಟುವಿಗೆ ಕೊನೆಗೂ ಸಿಕ್ತು ಸೂರು. ಇದು TV9ನ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆ 9ಕ್ಕೆ TV9 ವರದಿ, ರಾತ್ರಿ 9ಕ್ಕೆ ಹಂಚಿಕೆ ಪತ್ರ ಸಿಕ್ಕಿದೆ. TV9 ವರದಿ ಮಾಡಿ. ಇನ್ನು ನಿನ್ನೆ ರಾಮು ಅವರಿಗೆ ಮನೆ ಹಂಚಿಕೆ ಪತ್ರವನ್ನ ಕೊಟ್ಟಿದ್ದೇವೆ. ಇನ್ನು 4 ದಿನಗಳ ಒಳಗೆ ಪ್ರಸಾದ್ ಅವರ ಕುಟುಂಬಕ್ಕೆ ಕೀ ಸಿಗುತ್ತೆ. TV9ಗೆ ನಿಗಮದ MD ಆಗಿರುವಂತಹ ಪರಶುರಾಮ್ ಶಿನ್ನಾಳಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ನಿಗಮದ MD ಪರಶುರಾಮ್ ಅವರು MLA ಕೋಟಾದ ಅಡಿಯಲ್ಲಿ ಮನೆ ಹಂಚಿಕೆ ಮಾಡಲಾಗಿದೆ. ಪ್ರಸಾದ್ ಸಾಧನೆಯನ್ನ ಪರಿಗಣಿಸಿ ಈ ಮನೆಯನ್ನ ಕೊಡಲಾಗಿದೆ ಅಂತ ಹೇಳಿ TV9ಗೆ ಪರಶುರಾಮ್ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಪ್ರಸಾದ್ ತಂದೆ ರಾಮು ಅವರು TV9ಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ರಾಮು ಅವರ ಜೊತೆಗೆ ನಮ್ಮ ನಟರಾಜ್ ಅವರು ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಕ್ರೀಡಾಪಟುವಿಗೆ ಬೇಕಿದೆ ಸೂರು ಅನ್ನೋ ಒಂದು ವರದಿಯನ್ನ TV9 ಪ್ರಸಾರ ಮಾಡಿತ್ತು. ಕೆಲವೇ 8 ಗಂಟೆಗಳಲ್ಲಿ ಕ್ರೀಡಾಪಟುವಿಗೆ ಮನೆಯನ್ನ ಮಂಜೂರು ಮಾಡಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮಂಜೂರು ಮಾಡಿದೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಫಲಾನುಭವಿ ಆದಂತಹ ರಾಮು ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ TV9ನಲ್ಲಿ ಒಂದು ವರದಿ ಪ್ರಸಾರ ಆಗಿತ್ತು. ಸೊ ಈಗ 8 ಗಂಟೆಗಳಲ್ಲಿ ತಮಗೆ ಮನೆ ಮಂಜೂರು ಮಾಡಿದ್ದಾರೆ. ಸೊ ಏನು ಹೇಳ್ತೀರಿ ಸರ್? TV9 ಅವರಿಗೆ ಭಾಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಒಂದು ಎರಡನೇದು 5 ವರ್ಷ ತಿರುಗಿದ್ದೀನಿ ಸರ್ ಈ ಮನೆಗೋಸ್ಕರ. ಮನೆ ನನಗೆ ಸಿಗ್ತಾ ಇಲ್ಲ. ಇವತ್ತು 8 ಅವರ್ಸ್ನಲ್ಲಿ ನನಗೆ ಮನೆ ಸಿಕ್ಕಿದೆ. ನನ್ನ ಕೃತಜ್ಞತೆ TV9 ಅವರಿಗೆ ಖಂಡಿತ ಹೇಳಬೇಕು. ಸರ್, ಈಗ ಯಾವ ವರ್ಷದಲ್ಲಿ ತಾವು ಅಪ್ಲೈ ಮಾಡಿದ್ರಿ? ಸೊ ಈ ವರ್ಷ ಅಂದರೆ 2025ಕ್ಕೆ ಸ್ಯಾಂಕ್ಷನ್ ಆಗಿದೆ. ಏನು ಹೇಳ್ತೀರಿ ಅದಕ್ಕೆ? 2021ನಲ್ಲಿ ಮಾಡಿದ್ದೀನಿ ಸರ್. 2021 ಅಂದರೆ ಈಗ 5 ಇಯರ್ಸ್ ಆಗ್ತಾ ಇದೆ. ಆ ವರ್ಷದಲ್ಲಿಂದನೇ ಅಪ್ಲೈ ಮಾಡಿ ಬರ್ತಾ ಇದೆ, ಕೇಳ್ತಾ ಇದೆ. ಈಗಾಗತ್ತೆ, ಆಗಾಗತ್ತೆ, ಈಗಾಗತ್ತೆ ಅಂದರು. ಇವತ್ತು ತನಕ ಆಗಿಲ್ಲ. TV9 ಬಂದ ಮೇಲೆ ವಿತಿನ್ 8 ಅವರ್ಸ್ನಲ್ಲಿ ನನಗೆ ಮನೆ ಅಲಾಟ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸರ್. ಸರ್, ಈಗ ಯಾವ ಏರಿಯಾದಲ್ಲಿ ಅಂತ ಯಾವ ಊರಲ್ಲಿ ಆಗಿದೆ ಸರ್? ಬಿದರಳ್ಳಿನಲ್ಲಿ ಆಗಿದೆ. KR ಪುರ ಇದು ಬರುತ್ತೆ, ಅದು ಬಿದರಳ್ಳಿನಲ್ಲಿ ನನಗೆ ಅಲಾಟ್ಮೆಂಟ್ A ಬ್ಲಾಕ್ನಲ್ಲಿ ಮಾಡಿದ್ದಾರೆ. ಸರ್, ಇಷ್ಟು ದಿನ ತಮಗೆ ಕೆಲವೊಂದು ಅಡೆತಡೆಗಳು ಬಂದಿದ್ವು. ಸೊ ಇಮಿಡಿಯೇಟ್ಲಿ ಇವತ್ತು ಪರಿಹಾರ ಆಯಿತು. ಸೊ ಅದಕ್ಕೇನು ಹೇಳ್ತೀರಿ? ಅದಕ್ಕೆ ಸಂತೋಷ ಸರ್, ಅದಕ್ಕೆ ಸಂತೋಷ. TV9ಗೆ ಸಂತೋಷ. TV9ಇಂದನೇ ಆಗಿರೋದಿಲ್ಲ. TV9 ಸ್ಟಾಫ್ಗೆ, TV9 MDಗೆ ಎಲ್ಲರಿಗೂ ನಾನು ಭಾಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಸರ್, ಇಷ್ಟು ದಿನ ತಾವು ಇಲ್ಲಿ ಕಚೇರಿಗೆ ಬಂದು ಅಲ್ಲಾಡ್ತಾ ಇದ್ರಿ. ಸೊ ಎಷ್ಟೊಂದು ಅಡೆತಡೆಗಳು ಬಂದಿದ್ವು. ಸೊ ಇವತ್ತು ಆಗಿದೆ. ಸೊ ಅದಕ್ಕೇನು ಹೇಳ್ತೀರಿ? ಅದನ್ನ ಇಷ್ಟು ವರ್ಷ ನನಗೆ ಸಿಕ್ಕಲಿಲ್ಲ ಇರೋದು, ಇವತ್ತು 8 ಅವರ್ಸ್ನಲ್ಲಿ ಸಿಕ್ಕಿದೆ ಅಂದರೆ ಇದನ್ನ ಒಂದು ದೊಡ್ಡ ಹೆಮ್ಮೆ ನನಗೆ. TV9ಗೆ ಹೇಳಿದ್ದೀನಿ, ಸಾಹೇಬರು ಬರ್ತಾರೆ, ಸಾಹೇಬರಿಗೂ ಮಾತಾಡಿಸ್ಬೇಕು. ಈಗ ಈಗಾಗಲೇ ಅಂದರೆ ಆರ್ಡರ್ ಲೆಟರ್ ನಿಮ್ಮ ಹತ್ರ ತಲುಪಿದೆ. ಹಾಂ, ಸೊ ಏನು ಹೇಳ್ತೀರಿ ಅದಕ್ಕೆ? ಸಂತೋಷ ಸರ್. ಆರ್ಡರ್ ಲೆಟರ್ ಕೊಟ್ಬಿಟ್ರೆ ಅದು ನನಗೆ ಇಲ್ಲ, ಸಾಹೇಬರು ನನ್ನ ತಮ್ಮನಿಗೂ ಸೇರಿ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಭಾಳ ಥ್ಯಾಂಕ್ಸ್ ಹೇಳಬೇಕಂತ ಆಸೆ. TV9ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕಂತ ಆಸೆ ಸರ್.
ಸೊ ಕೇಳಿದ್ರಲ್ಲ, ಏನಂತಂದ್ರೆ 5 ವರ್ಷಗಳಿಂದ ನಾನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅಲೆದಾಡ್ತಾ ಇದ್ದೆ, ಆದರೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು TV9 ವರದಿ ಪ್ರಸಾರದ ಬೆನ್ನಲ್ಲೇ ಕೆಲವೇ 8 ಗಂಟೆಗಳಲ್ಲಿ ನನಗೆ ಮನೆಯನ್ನು ಮಂಜೂರು ಮಾಡಿದ್ದಾರೆ. ನಾನು ತುಂಬ ಸಂತೋಷವಾಗಿದ್ದೀನಿ. TV9ಗೆ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅನ್ನೋದು ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ನಟರಾಜ್, TV9 ಬೆಂಗಳೂರು.